ನೋಡಿ ನೋಡಿ ಈಗಷ್ಟೇ ನಾವು ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಸ್ವಲ್ಪ ಮ್ಯಾಗಿ ತಿಂದ್ಕೊಂಡು ಅಲ್ಲಿರೋ ಓನರ್ಸ್ ಜೊತೆ ಮಾತಾಡಿ, ಹೊರಗಡೆ ಇರೋ ಅಂಗಡಿ ಮಾಲೀಕರ ಜೊತೆ ಮಾತಾಡಿದಾಗ ನಮಗೆ ಕೆಲವೊಂದು ವಿಷಯಗಳು ತಿಳಿತು. ಅದೇನಪ್ಪ ಅಂದರೆ ಇದನ್ನು ಕಟ್ಟೋಕ್ಕೆ ಸುಮಾರು 14 ವರ್ಷಗಳನ್ನ ತೊಗೊಂಡಿದ್ದಾರೆ. 14 ವರ್ಷ ಹಿಡಿತು. ಫ್ರಾನ್ಸಿನ ಇಂಜಿನಿಯರ್ಗಳು ಪೋಮಾ ಅನ್ನೋ ಕಂಪನಿಯಿಂದ ಬಂದುಬಿಟ್ಟು ಇಲ್ಲಿ ಇದೆಲ್ಲ ಅಡಿಗಳನ್ನ ಹಾಕಿ ಪೋಲ್ಗಳನ್ನೆಲ್ಲ ಎಸ್ಟಾಬ್ಲಿಷ್ ಮಾಡೋಷ್ಟರೊಳಗೆ 14 ವರ್ಷಗಳು ಹಿಡಿದಿದೆ. ಇನ್ನು ನೆಕ್ಸ್ಟ್ 3 ವರ್ಷ ಅಂದರೆ ಈಗ ಫೆಬ್ರವರಿಯ ನಂತರ ಇದು ಕ್ಲೋಸ್ ಆಗುತ್ತೆ. ಅದರ ನಂತರ 3 ವರ್ಷ ಇದು ಪರ್ಮನೆಂಟಾಗಿ ಕ್ಲೋಸ್ ಆಗ್ತಿದೆ. 3 ವರ್ಷ ಯಾಕಂದರೆ ಅಲ್ಲಿ ಒಂದು ಸ್ಕೈ ವಾಕ್ ಮಾಡೋಕ್ಕೆ ಅವರು ಪ್ಲ್ಯಾನ್ ಮಾಡಿದ್ದಾರೆ. ನಾವೆಲ್ಲಿ ನಿಮಗೆ ವಿಡಿಯೋದ ಹಿಂದಿನ ಭಾಗದಲ್ಲಿ ನೀವು ನೋಡಿದ್ರಲ್ಲ, ಎಲ್ಲಿ ನಾವು ನಿಂತ್ಕೊಂಡು ಫೋಟೋ ತೊಗೊಂಡ್ವಿ, ಅದರ ಪಕ್ಕನೇ ಒಂದು ಸ್ಕೈ ವಾಕ್ ಮಾಡ್ತಿದ್ದಾರೆ, ಗ್ಲಾಸ್ ಬ್ರಿಡ್ಜ್ ಸ್ಕೈ ವಾಕ್. ಸೊ ಅದು 3 ವರ್ಷ ತೊಗೊಳತ್ತೆ. ಅದು ತೊಗೊಳಕ್ಕೆ ಅಲ್ಲೆಲ್ಲ ಏನೇನು ವಸ್ತುಗಳನ್ನು ಬೇಕಲ್ಲ ಅದನ್ನು ಸಾಗಿಸೋಕ್ಕೆ ಇದೇ ರೋಪನ್ನು ಬಳಸ್ಕೋತಾರೆ. ಹಾಗಾಗಿ ಇದು ನೆಕ್ಸ್ಟು 2025 ಫೆಬ್ರವರಿ ಅಥವಾ ಮಾರ್ಚಿಂದ 3 ವರ್ಷ ಬಂದಾಗತ್ತೆ. ಸೊ ಹಾಗಾಗಿ ನೀವು ನೆಕ್ಸ್ಟ್ ಟೈಮ್ ಯಾರಾದರೂ ಬರೋರಿದ್ದರೆ ಮೊದಲು ಇಲ್ಲಿನ ಅಡ್ಮಿನಿಸ್ಟ್ರೇಷನ್ ಆಫೀಸಿಗೆ ಅಥವಾ ಯಾವುದಾದ್ರೂ ಒಬ್ಬ ಟೂರ್ ಗೈಡಿಗೆ ಕೇಳಿ ಕಾಲ್ ಮಾಡಿ ಆಮೇಲೆ ಅದನ್ನು ಕನ್ಫರ್ಮ್ ಮಾಡ್ಕೊಂಡು ಇಲ್ಲಿಗೆ ಬನ್ನಿ. ಅಷ್ಟೇ ಅಲ್ಲದೆ ಇದು ಟ್ರೆಕ್ಕಿಂಗ್ ಸಹ ಇದೆ. ನೀವು ಸುಮ್ಮನೆ ಬೇಡ ನಂಗೆ ರೋಪ್ ಬೇಡ, ನಾನು ಖಾಲಿ ತುದಿ ತನಕ ಹೋಗಬೇಕು ಅಂತ ಹೇಳಿದ್ರೆ ನೀವು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು ರಾವಾಂಗ್ಲಾ ಪಾಸ್ ಮೂಲಕ. ಅಥವಾ ಇಲ್ಲಿಂದನೂ ಒಂದು ಸಣ್ಣ ಜಾಗ ಇದೆ ಅಂತೆ, ಅದು ಇವಾಗ ಕ್ಲೋಸ್ ಆಗಿದೆ. ಇದು ರೋಪ್ ಆದಾಗಿಂದ ಅದನ್ನು ಯಾರು ಯೂಸ್ ಮಾಡ್ತಿಲ್ಲ ಅಲ್ಲ, ಹಾಗೆ ಇದನ್ನು ಕ್ಲೋಸ್ ಮಾಡೋದಾಗಿದೆ. ರಾವಾಂಗ್ಲಾ ಪಾಸಿಂದ ನೀವು ಡೈರೆಕ್ಟಾಗಿ ಹೋಗಿ ಟ್ರೆಕ್ಕಿಂಗ್ ಮಾಡಿ, ಅಲ್ಲಿ ಫಾರೆಸ್ಟ್ ಕ್ಯಾಂಪ್ ಸೈಟ್ ಇದೆ, ಅಲ್ಲಿ ನೀವು ಸ್ಟೇ ಮಾಡ್ಬೋದು. ಸಣ್ಣ ಟ್ರೆಕ್ಕಿಂಗ್ ಒಂದು 5 ರಿಂದ 6 ತಾಸು ಹಿಡಿಯುತ್ತೆ. ಸೊ ನಿಮಗೆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್, ಸ್ನೋ ಎಕ್ಸ್ಪೀರಿಯನ್ಸ್, ಕ್ಯಾಂಪ್ ಸೈಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಬೇಕಂದರೆ ಇಲ್ಲಿ ಬರ್ಬೋದು. ಹಾಗೆ ರೋಪ್ ಎಕ್ಸ್ಪೀರಿಯನ್ಸ್ ಎಲ್ಲದು ಒಂದೇ ಜಾಗದಲ್ಲಿದೆ, ಭಾಲೆದುಂಗ. ನೆಕ್ಸ್ಟ್ ಟೈಮ್ ಸಿಕ್ಕಿಂಗೆ ಬಂದರೆ ಇದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತಾ ಇವತ್ತು ನಾನು ಸೈನ್ ಆಫ್ ಆಗ್ತಿದ್ದೀನಿ. ಬಾಯ್ ಬಾಯ್.